ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ ನಾವು ಹೋಗ್ತಾ ಇದೀವಿ ಚೈತನ್ಯ ಮದ್ವೆಗೆ. ನನ್ನ ಫ್ರೆಂಡ್ ಮದ್ವೆಗೆ, ಬ್ಯಾಂಗ್ಳೂರ್ ಟು ಬೀರೂರ್, ಅಂದ್ರೆ ನಿಯರ್ ಶಿವಮೊಗ್ಗ. ಸೊ ಹೋಗೋದ್ ಲೇಟ್ ಆಯ್ತು. ಆಕ್ಚುಲಿ ಇವಾಗಲೇ ರಿಸೆಪ್ಷನ್ ಇರೋದು. ಇಟ್ಸ್ ಆಲ್ಮೋಸ್ಟ್ 7 o'clock. 7:30 ರಿಸೆಪ್ಷನ್ ಇದೆ. 6 o'clock ನಾವು ಬ್ಯಾಂಗ್ಳೂರ್ ಬಿಟ್ಟಿದೀವಿ. ಹೋಗೋಣ, ಪರವಾಗಿಲ್ಲ. ವೆಯ್ಟ್ ಮಾಡ್ತಾರೆ ನಮಗೋಸ್ಕರ. ಅವ್ರು ಓಡೋಗ್ತಾ ಇದಾರೆ. ಮೋಸ್ಟ್ಲಿ ಕಳ್ಳಿ ಅನ್ಸುತ್ತೆ. ನಂತರ ಪೊಲೀಸ್ನೆಲ್ಲ ನೋಡ್ದಾಗ ಓಡೋಗ್ಬಿಡ್ತಾರೆ ಅವರು. ಹೋಗೋಣ ನಡಿ. ಅವನೇ ಬರ್ತಾ ಇಲ್ಲ. ಕಾರ್ಡ್ ಬೇಕು ಅಂತ ಹಠ ಮಾಡ್ಬಿಟ್ಟು ಕಾರ್ಡೇ ನೋಡಿಲ್ಲ. ಮುಂದೆ ನಿಮಗೆ ಸಿಗ್ನಲ್ ಕಾಣಿಸ್ತಾ ಇದೆಯಾ? ಆಪ್ಷನ್ 1 ರೆಡ್, ಆಪ್ಷನ್ 2 ಗ್ರೀನ್, ಆಪ್ಷನ್ 3 ಯೆಲ್ಲೋ. ನಾವು ಬರ್ತಾ ಇಲ್ಲ ಅನ್ಬಿಡು. ನಾವು ಆಲ್ರೆಡಿ ರೀಚ್ ಆಗಿ ನಿಮ್ಗೆ ಕಾಣಿಸ್ತಾನೆ ಇಲ್ಲ. ಎಲ್ ಮ್ಯಾಮ್ ಫಂಕ್ಷನ್ ಸ್ಟಾರ್ಟ್ ಆಯ್ತು ಅನ್ಬಿಡು. ಏನ್ ಮಾಡ್ತಾ ಇದ್ಯಾ? ಅರಸೀಕೆರೆ ಬೀರೂರ್ ಆದ್ಮೇಲೆ ಇರೋದು. ಇವಾಗ ನಾವ್ ಏನ್ ತಿನ್ನಕ್ ಹೋಗ್ತೇವೆ? ಸೆಟ್ ದೋಸೆ ಗಾಯ್ಸ್. ಇವಾಗ ಏನು ತಿನ್ನಕ್ ಹೋಗ್ತಿದ್ದೀರಿ ನೀವ್ ಹೇಳಿ ನೋಡೋಣ. ನಿಮಗೆ ಆಪ್ಷನ್ 1 ವಾಟರ್ ಮಿಲನ್ ಜ್ಯೂಸ್, ಆಪ್ಷನ್ 2 ಟೀ, ಆಪ್ಷನ್ 3 ಪನ್ನೀರ್ ಮಂಚೂರಿ, ಆಪ್ಷನ್ 4 ಸೆಟ್ ದೋಸೆ. ಈ 4 ಯಾವ್ದು? 1 ಟಿಕ್ ಟಿಕ್ 2 ಟಿಕ್ ಟಿಕ್ 3 ಟಿಕ್ ಟಿಕ್ 4. ರಾಂಗ್ ಆನ್ಸರ್. ಎಲ್ಲಾ ತಿಂತೀವಿ. ಏನಾ ಗೈಸ್? ಇವಾಗ ಯಾರು ಕೋಪ ಆಗಿದ್ದಾರೆ ಹೇಳಿ? ಅವರು ಫೇಸ್ ನೋಡಿ. ಪವರ್ ದೀಪು ಎಲ್ಲೋ? ಗೊತ್ತಿಲ್ಲ. ವಾಶ್ರೂಮ್ ಇಂದಾನೆ ಬಂದಿದ್ದು ಅಲ್ಕ. ಫೋನ್ ಮಾಡು. ಹ್ಯಾಂಡ್ ವಾಶ್ ಇರೋದ್ ಈ ಕಡೆ. ಇವ್ರು ಹೋಟ್ಲಲ್ಲಿ ಬೇರೆ, ನಾವ್ ಇಷ್ಟೇ ಜನ ಬೇರೆ. ಫೋನ್ ಮಾಡು. ಈ ತರ ಬೇಜವಾಬ್ದಾರಿ ಫ್ರೆಂಡ್ಸ್ ಇಟ್ಕೊಂಡು ನಾವು ಬಂದ್ಬಿಡ್ತೀವಲ್ಲ, ಇವ್ರೆಲ್ಲ ನಂಬ್ಕೊಂಡು. ಅದ್ ನಮ್ ತಪ್ಪು. ಬರ್ಬೇಡ. ಗಾಬರಿ ಆಗ್ಬಿಟ್ಟಿದ್ದೆ ನಾನು. ಬರ್ಬೇಡ. ಗಾಬರಿಗೆ ನನ್ಗೆ ಎದ್ದು ಹೋಗಕ್ ಆಗ್ಲಿಲ್ಲ. ಇವರೆಲ್ಲ ಎದ್ದು ಬಿಡ್ಕೋಕೆ. ಸಾರಿ ಗೈಸ್. ಬೀಪ್ ಮಾತಾಡೋದೆಲ್ಲ ಅಲ್ಕೊಂಬತ್ತು. ಇಡೀ ವಿಡಿಯೋ ಹಾಕ್ಬೇಕು ನನ್ ಬೀಪು. ನಾನೇ ಇಲ್ಲ, ನನ್ನಂತ ಒಳ್ಳೆ ಮಾತಾಡೋರೇ ಇಲ್ಲ. ಕ್ಯಾಮ್ರಾದಲ್ಲಿ ನೋಡೋ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ. ಗೈಸ್, ನೆನ್ನೆ ಚೈತನ್ಯ ವಂದನ ಮದುವೆ ಅಂತ ಹೋಗಿ 2,000 ರೂಪಾಯಿ ಖರ್ಚು ಮಾಡಿದ್ದಾರೆ ಗೈಸ್. ಫೇಶಿಯಲ್, ಹೇರ್ ಕರ್ಲಿಂಗ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ ಗೈಸ್. ಏನಕ್ಕೆ ಪ್ರಯೋಜನ? ಏನಕ್ಕಿಲ್ಲ ಗೈಸ್. ನಾವು ಹೋಗದೆ 10 ಗಂಟೆಗೆ ಗೈಸ್.
ನಾಳೆ ಬೆಳಿಗ್ಗೆ ಮದ್ವೆಗೆ ಹೋಗ್ತೀವಿ ಗೈಸ್, ಅದಕ್ಕೆ ಹಿಂಗ್ ಮಾಡಿದಾರೆ. ನನ್ನಿಂದ ಲೇಟ್ ಆಗ್ತಿಲ್ಲ. ಹೋಟೆಲ್ ಅವರು ನಮ್ಗೆ ತಂದ್ಕೊಡ್ತಲ್ಲ, ಅದಕ್ಕೆ ಲೇಟ್ ಆಗಿರೋದು. ಗೈಸ್ ನಿಮ್ಗೆಲ್ಲಾರ್ಗು ಲೈವ್ ಅಲ್ಲಿ ಮದ್ವೆ ನೋಡಿಸ್ಬೇಕು ಅಂತ ಇಟ್ಕೊಂಡಿದ್ರಿ. ಮದ್ವೆ ಆದ್ರೆ ಆಗ್ತಿಲ್ಲ, ಅದು ರಿಸೆಪ್ಷನ್. ಆ ರಿಸೆಪ್ಷನ್ ಏನೋ ಒಂದು ಗೈಸ್. ಆದ್ರೆ ಇವಾಗ ಸದ್ಯಕ್ಕೆ ಫೋಟೋದಲ್ಲಿ ನೋಡ್ತೀನಿ, ಇದ್ರ ನೋಡಿ ಖುಷಿ ಪಡಿ ಗೈಸ್. ನಾವು ಅಷ್ಟೇ ಇದ್ರಲ್ಲೇ ನಾವು ಇದ್ರಲ್ಲೇ ನೋಡಿ ಖುಷಿ ಪಡ್ತಾ ಇದೀರಿ ಗೈಸ್. ಆಗ್ತಿಲ್ಲ, 3 ಅವರ್ ನೋಡಿಸ್ತಿದ್ದೆ ಗೈಸ್. ಇವಾಗ ಟೈಮ್ 7 ಗಂಟೆ. 10 ಗಂಟೆಗೆ ಯಾವ್ದು ಇರುತ್ತೆ ಗೈಸ್. ಗೈಸ್ ಪನ್ನೀರ್ ಮಂಚೂರಿಯನ್ ಅಂತೆ. ನೋಡಿದ್ರೆ ಏನೋ ತಿಂದು ನಾವ್ ಈ ತರ ತಿನ್ನೋ ಪ್ಲಾನೆ ಹಾಕೊಂಡು ನೋಡಿದ್ರೆ ಏನು ನೋಡಿ ಗೈಸ್, ನೋಡಿ ಥಿಂಗ್ಸ್ ಗೊತ್ತಾಗಲ್ಲ. ಕಾಣಿಸ್ಬಿಡ್ತಾರೆ. ಆಲ್ ಟೇಸ್ಟ್ ಬರ್ತಿದೆ. ಮಿಲ್ಕ್ ಪ್ರಾಡಕ್ಟ್ ಅಲ್ಲ ಅದಕ್ಕೆ. ಹೌದು. ಇಲ್ಲ ನಾನ್ ಮೊದ್ಲು ಬಂದಾಗ ಹಂಗೆ ಅನ್ಕೊಂಡಿದ್ದೆ, ಅದು ರಿಯಲ್. ನಂಗೆ ಇವಾಗ ಇಷ್ಟೊಂದು ತಿನ್ಬಿಟ್ರೆ ಏನು ಬೇಡ, ನೈಟ್ ಹೋಗೋದ್ ರಿಸೆಪ್ಷನ್ ಅಟೆಂಡ್ ಆಗಲ್ಲ. ರಿಸೆಪ್ಷನ್ ಊಟ ಸಿಗಲ್ಲ. ನಂಗೆ ರಿಸೆಪ್ಷನ್ ಊಟ ಇಷ್ಟ. ಏನು ಸಿಗಲ್ಲ. ನೀವು ಸರಿ ರಾಹುಲ್ ಸರಿ ಎಲ್ಲ ಒಂದೊಂದು ತಿನ್ಬಿಡೋಣ. ಸರಿ, ಎಲ್ಲ ಒಂದೊಂದು ತಿನ್ಬಿಡೋಣ. ಅಲ್ಲ ಹೋಗ್ಬಿಟ್ಟು ಇನ್ನೊಂದ್ಸಲ ಊಟ ಮಾಡೋಣ. ನಂಗೆ ರಿಸೆಪ್ಷನ್ ಊಟ ಇಷ್ಟ. ತಿನ್ನಕ್ಕೆ ಎಲ್ಲ ವೆರೈಟಿ ಲಾಸ್ಟ್ ಟೈಮ್ ಎಷ್ಟೊಂದ್ ಜನಕ್ಕೆ ಗಾಡಿ ಆಗಿತ್ತು ತಾನೆ. ಲಾಸ್ಟ್ ಅಲ್ಲಿ 10 ಗಂಟೆಗೆ ಹೋಗ್ತೀವಿ, 10 ಗಂಟೆಗೆ ಹೋಗ್ಬಿಟ್ಟು ಸರಿ ಸ್ವಲ್ಪ ತಿಂದ್ರೆ ಆಯ್ತು. ಏನಂತೆ ಯಾಕ್ ದೀಪು ನಿನಗೆ ಬುಕ್ ಮಾಡಿರೋದಿತ್ತು. ಬುಕ್ ಮಾಡಿರೋದ? ರಿಟರ್ನ್ ಹಾಕು, ಎಕ್ಸ್ಚೇಂಜ್ ಹಾಕು. ದೀಪು ನೀನ್ ತಾನೇ ಕುಡಿತೀನಿ ಅಂದೆ. ದೀಪು ಇವೆಲ್ಲ ಇದ್ದಿದ್ದೆ. ನೋಡೋಳು ಗಂಗೆ ಸುಗ್ಗೆ ಎಲ್ಲಾನು ಹರ್ಸಿದ್ಲು. ನೋಡು ಹೆಂಗ್ ಬಾರಿಸ್ತಾವಳೆ. ಅಂದ್ಬಿಟ್ಟು ಫುಲ್ ಫೇರ್ ಕಾಣಿಸ್ತೀವಿ ಅಲ್ವಾ? ನೋಡು ಹೆಂಗ್ ಮಗ್ತಾವಳೆ. ನೋಡಿ ದೀಪು ನೋಡಿ ಹೆಂಗ್ ಮಗ್ತಾವಳೆ. ನೀನು ಅಲ್ಲೇ ಹೇಳ್ಬೋದಾಯ್ತು. ಹೊಟ್ಟೆ ಹಸಿತಾ ಇದೆ, ನಾನು ಅದಕ್ಕೆ ಕೇಳಿದೆ ಹೊಟ್ಟೆ ಹಸಿದೈತೆ ಅಂತ. ಇಲ್ಲ, ನಂಗೆ ಅವಾಗ ಇನ್ನು ಹೊಟ್ಟೆ ಅಡ್ಗೆ ಮಾಡ್ತಾ ಇರ್ತೀವಲ್ಲ, ಅವಾಗೇನು ಆ ಸ್ಮೆಲ್ಲಿಗೆ ಹೊಟ್ಟೆ ಹಸಿಯಲ್ಲ ನಮಗೆ. ನಮ್ಗೆ ಟೈಮ್ ಇಲ್ಲ ಇಲ್ಲಿ. ಈ ತರ ಹೇಳ್ತೀರಾ ಅಂತಾನೆ ಕಣೋ. ಬೇಗ ಹೋಗೋಣ ಅಂದ್ರೆ ಪರವಾಗಿಲ್ಲ 2 ನಿಮಿಷ ಕುತ್ಕೊಳ್ಳೋಣ ಅಂತ ನಾಟಕ ಮಾಡೋದಲ್ಲಿ ಎಲ್ಲರ ಮುಂದೆ. ನನ್ ಫ್ರೆಂಡ್ ದೀಪು. ಅಯ್ಯೋ ಫಸ್ಟ್ ಇಂದ ಇದು ನನ್ನ ಫ್ರೆಂಡ್. ಜಗಳ 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 ಜಗಳ. ಯಾಕೆ ನಿಂಗೆ ಯಾಕೆ ಅವಳಿಗೆ ಕ್ಯಾಮ್ರಾ ಅಂದ್ರೆ ಆಗಲ್ಲ? ಸರಿ ಆಯ್ತು, ಓಕೆ. ಅವನ್ ಇಡ್ತಾರೆ. ಅಯ್ಯೋ ಸಾರಿ ದೀಪು, ಡೋರ್ ಬಂತು. ಅದೇನ್ ಹಾಕಲ್ಲ. ಓಕೆ ಬಾಯ್ 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 ಬಾ. ಬೀರೂರ್ಗ ಇಲ್ಲ, ಮಿರರ್ ಅಲ್ಲೇ ಬೇರೆ ಕಾಣಿಸ್ತೆ. ಆಡಾಕಾಯ್ತು. ಓಕೆ ಫ್ರೆಂಡ್ಸ್, ನನ್ನ ಅಂದ ನೋಡಿ ಹೊಟ್ಟೆ ಉರ್ಕೊಂತ ಏನೇನೋ. ಆಮೇಲೆ ವಿಡಿಯೋ ಮಾಡ್ತೀನಿ. ಓಕೆ ಬಾಯ್. ಹೋಗ್ಬೇಕಿತ್ತು ಕಣ. ಯಾಕಲೆ ಹಿಂಗ್ ಮಾಡ್ತೀಯಲ್ಲ? ರಾಹುಲ್ ಸುತ್ತಾಗುತ್ತೆ ಮೊದ್ಲೇ ಲೇಟ್ ಆಗಿದೆ. ಯಾಕೆ ಹಿಂಗ್ ಮಾಡ್ತೀನಿ? ನಾನು ಅವಾಗ್ಲೇ ನಂಗೆ ಅದೇ ಅನ್ನೋದು, ಫ್ಲಾಶ್ ಹೊಡಿತು ಅಲ್ಲಿ ಕೆಳಗಡೆ ಹೋಗ್ಬೇಕಿತ್ತು ನಾವು ಅಂತ. ಯೂಟರ್ನ್ ಇದೆ, ಮುಂದೆ ಹೋಗೋ. 10 ಕಿಲೋಮೀಟರ್ ನೋಡ್ರು ಮ್ಯಾಪ್ ನೋಡ್ರು ಅಂದ್ರೆ ಹಿಂಗ್ ಮಾಡ್ತೀರಪ್ಪ. ನಮ್ಗೆ ಅವಾಗೆ ಫ್ಲಾಶ್ ಆಯ್ತು, ಅಲ್ಲಿ ಕೆಳಗಡೆನೆ ಹೋಗ್ಬೇಕಲ್ವಾ. ನಾನು ಅದಕ್ಕೆ ಎಲ್ಲ ಹೊಡಿತ್ಯಾ ಇಲ್ಲ
ಇಲ್ಲೆಲ್ಲ ಐತೆ ಯೂಟರ್ನ್. ಗಾಡಿ ಓಡಿಸ್ತಾನೆ ಇವನು. ಬಾ ನಿಮ್ಗೂ ಸೇರಿಸ್ಕೊಂಡು ಬರ್ತೀನಿ. ಇವಾಗ ದಾರಿ ತಪ್ಪಿದೀವಿ. ಏನ್ ಕೇಳ್ಬೇಕು? ಮ್ಯಾಪ್ 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 ಮ್ಯಾಪ್. ರೂಟ್ ನೋಡ್ಸಿ. ಇಲ್ಲೇ ನಾವು ಪೌಂಡ್ ಯೂಟರ್ನೇ ಇಲ್ಲ. ಇದ್ದೆ. ಸಾರಿ. ಲೆಫ್ಟ್ ಇಲ್ಲ ನಾಯಿ. ಇಲ್ಲೊಂದು ಫಸ್ಟ್ ಆದ್ಮೇಲೆ ಸೆಕೆಂಡ್ ಲೆಫ್ಟ್. ಪಕ್ಕ ನಾನು ಲೆಫ್ಟ್ ಇಲ್ಲ. ಇಲ್ಲಿ ಲೆಫ್ಟಾ? ಇಲ್ಲ ಇಲ್ಲ ಮುಂದೆ ನೀನ್ ಎಲ್ಲಿ ಕಾಡ ಒಳಗಡೆ ಬಿಡ್ತಿದ್ಯೇನಾ? ನೀನೇ ಕಣೋ ಹೇಳಿದ್ದು. ಹೌದು ಅದೇ ಅದೇ ಅಲ್ಲಿ ಲೆಫ್ಟ್ ಅದು ಲಾರಿ ಐತೆ. ಆ ಲಾರಿ ನಿಂತೈತೆ ನೋಡು. ಈಗ ಇವಾಗ ತಗೋ ಚೊರ್ರ ಅಂತ. ಇದ್ಯಾವುದೋ ಹೈವೇ ತಾನೇ, ನಾನು ನೋಡಿದೀನಿ. ನಾನು ಇದನ್ನ ಇದೆ ಹೈವೇ ಇಂದ ಬಂದೋ ಇಲ್ಲ ಹೈವೇನೋ ಏನೋ ಒಂದು ನಾನು ನೋಡಿದ್ದೀನಿ. ದಿಸ್ ಇಸ್ ಅ ಡಿಫ್ರೆಂಟ್ ರೋಡ್ ಆಕ್ಚುಲಿ. ಅಲ್ಲಿ ಒಂದು ರೋಡ್ ಸಿಗುತ್ತೆ ಯಾವಾಗ್ಲೂ ಏನೋ. ನನ್ ಫೋನ್ ಇಟ್ಟಿಲ್ಲ. ವಿಂಡೋ ಓಪನ್. ಸ್ಪೂನ್ ಕೊಡಲ್ವಾ ಅವರು? ಎರಡಿದೆ ಇಲ್ಲಿ. ಎರಡು ಬೇಡ. ನೀನ್ ನುಗ್ಗಿ ಬಂದೆ ನನ್ನೆದುರು ಸಾರಿ. ಓ ಸಾರಿ. ಹೇ 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 ಐ ಕೆಂಚ ಐ ಕೆಂಚ ಐ ಟಗರ್ ಬುಟ್ಟಿ ಕಾರತ್ತೆ. ಇವಾಗ ನಿನ್ ಗಾಡಿ ಹೆಂಗ್ ಓಡಿಸ್ಬೇಕು ಅಂದ್ರೆ ನನ್ ಫೋನ್ ಬಿದೋಗ್ಬಾರ್ದು. ನನ್ ಫೋನ್ ಬೀಳುತ್ತೆ ಅಲ್ಲ. ಇವ್ರ ನನ್ನ ರಿಸೆಪ್ಷನ್ ಕರ್ಕೊಂಡು ಹೋಗ್ತೀನಿ ಅಂತ 9 ಗಂಟೆ ಆದ್ರೂ ಇನ್ನೂ ನಾವ್ ಎಲ್ಲಿದೀವಿ? ಚನ್ನಪಟ್ಟಣಕ್ಕೂ ಹೋಗಿಲ್ಲ ನಾವ್ ಇನ್ನು. ಬೀರೂರ್ಗೆ ಹೋಗ್ಬೇಕು. ಚನ್ನರಾಯಪಟ್ಟಣ ನೀನ್ ಹೇಳಿದ್ದೆ ಅದು. ಹೋಗಿಲ್ಲ ಚನ್ನರಾಯಪಟ್ಟಣಗೆ ನಾವಿನ್ನೂ ಹೋಗಿಲ್ಲ. 9 ಗಂಟೆ ಆದ್ರೂ ಇವ್ರು ನನಗೆ ರಿಸೆಪ್ಷನ್ ಅಟೆಂಡ್ ಮಾಡಕ್ ಬಿಡ್ತಾ ಇಲ್ಲ. ಯಾಕಂದ್ರೆ ಇವ್ರು ನನ್ನ ಕರ್ಕೊಂಡು ಹೋಗ್ತಾ ಇಲ್ಲ ನೀಟಾಗಿ. ಸರಿ ಇಳ್ದುಟ್ಟು ಸ್ವಲ್ಪ ಹಂಗಾದ್ರೆ ಹೋಗಲಿ. ಫೈನಲಿ ನಾವು ಚೌಟ್ರಿ ರೀಚ್ ಆಗಿದೀವಿ 10 ಗಂಟೆಗೆ. ಸಾರಿ ಯಾಕೆ ರೋರ್ ಹೆಂಗಾಕು ಅಟ್ಲೀಸ್ಟ್ ನೋಡೋಣ. ಸೀರೆ ಇದೆ ನಮ್ದು. ನಡಿ ನೀನು. ಸೀರೆ ಇದೆಯಾ? ಓಕೆ ಅಷ್ಟೇ ತಾನೇ ನೀನು. ಈ ಹುಡುಗಿ 10 ಗಂಟೆಗೆ ಬಂದು ನಾನು ಇವಾಗ ಹಾಕಲ್ಲ ಅದಾಗ ಹಾಕಲ್ಲ. ದೊಡ್ಡ ಎಮ್ಮೆ ತರ ತಂದೋಳೆ ಅವಳ ತರ ಅವಳ ಸೈಜ್. ಹೊಟ್ಟೆ ಉರಿ ಜನಕ್ಕೆ. ಏನ್ ತಂದಿದ್ದೀಯ ಸೋನಿ ಇಷ್ಟು? ನನ್ ಲೆಹಂಗಾ ವೆಯ್ಟ್ ಇದೆ. ಇಲ್ಲಿ ನೋಡ ಎಷ್ಟು ವೆಯ್ಟ್ ಐತೆ. ಅವನೇ ತಾನೇ ಇಳಿಸಿದವ್, ನಿಂಗೆ ಗೊತ್ತಾಗಲ್ವಾ? ಸೊ 10 ಗಂಟೆಗೆಲ್ಲ ಮನೆಗೆ ಹೋಗೋ ಟೈಮಲ್ಲಿ ಕೀ ಸಿಕ್ತಾನೋ? ಇವಾಗ ಸಿಕ್ತಿದೆ ಕೀ. ಓಕೆ ಕೀ ಸಿಕ್ತು, ಬನ್ನಿ ಹೋಗೋಣ. ಕೀ ಸಿಕ್ಕಿದೆ ಬನ್ನಿ. ರೆಡಿ ಆಗ್ಬಿಟ್ಟು ಅವ್ರ ಮನೆಗೆ ಹೋಗಷ್ಟಲ್ಲಿ ನಾವು ಹೋಗಕ್ಕೆ ಟ್ರೈ ಮಾಡೋಣ. ಅಯ್ಯಯ್ಯೋ ಹೆಂಗೆ ನಮ್ಗೆ ಹೆಂಗ್ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಮ್ಗೆ ಹೆಂಗ್ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ. ಈ ಸದ್ಯಲ್ಲಿ ಹೋಗ್ಬೇಕು ಇವಾಗ 10 ಗಂಟೆಗೆ ಬಂದು. ಪಾಪ ದೀಪು ಟೆನ್ಷನ್ ಆಗ್ಬಿಟ್ಟೋಳು. ಇರಿಟೇಟ್ ಆಗ್ತಾವಳವಳು ಯಾಕೋ ಪಾಪ. ಗಿಫ್ಟ್ ತಂದ್ಬಿಟ್ಟ. ಎರಡೇ ನಿಮಿಷ ಅವರು ಕರ್ಕೊಂಡ್ಬಂದು ಅರ್ಧ ಮೆಮೊರಿ ಎಷ್ಟೈತೆ? ತುಂಬಾ ಇದೆ. ಸೋನಾ ಬಿದ್ರೆ ಎದೋಳ್ತೀನಿ. ಏನ್ ನಮ್ಗೇನು ಹೊಸ ಬೀಳೋದು. ಅವ್ನು ಹಿಂಗೆ ತಿರುಗಿ ತಿರ್ಗಾಸ್ಬಿಟ್ಟು ಬಿದ್ದಿರ್ತೀನಿ ನಾನು. ಏನಾದ್ರು ಒಂದು ಹೇಳೋ. ಇದು ನನ್ನ ಬಗ್ಗೆ ಅಲ್ಲ, ನನ್ನ ಬಗ್ಗೆ ಅಲ್ಲ.
ಇದೊಂದು ದೊಡ್ಡ ವೇಸ್ಟ್. ದಯವಿಟ್ಟು ಫಾಲೋ ಮಾಡಬೇಡಿ, ನನ್ನ ಜೊತೆ ಅನ್ಸಬ್ಸ್ಕ್ರೈಬ್ ಮಾಡಿ ಇವಳನ್ನ. ವೇಸ್ಟ್, ದಯವಿಟ್ಟು ಫಾಲೋ ಮಾಡಬೇಡಿ. ಮಾಡಿ ಅಲ್ಲ, ಫಾಲೋ ಮಾಡಿ ನನ್ನನ್ನು. ಸುಚಿ ಸೇ ಹಾಯ್ ನೋ. ಇರ್ಬೇಕಲ್ಲ, ಇರ್ಬೇಕಲ್ಲ. ಥ್ಯಾಂಕ್ ಯು ಸ್ವಲ್ಪ ಓಕೆ ಅಷ್ಟೇ. 10 ಮಿನಿಟ್ಸ್ ಸಾರಿ ಹಾಫ್ ಆನ್ ಅವರ್ ಅಲ್ಲಿ ಫಂಕ್ಷನ್ ಮುಗೀತು. ಇಲ್ಲಿ ನಾವು ಎಲ್ಲಿಗೆ ಹೋಗುತ್ತಿದ್ದೀರಿ? ನಾ ಈ ತರ ಲೇಟ್ ಆಗಿ ಬಂದು ರಿಸೆಪ್ಷನ್ಗೆ ಅರ್ಧ ಗಂಟೆ ಸ್ಪೆಂಡ್ ಮಾಡಿ ಇವಾಗ ಹಾಸನ ಹಬ್ಬಕ್ಕೆ ಹೋಗ್ತಾ ಇದೀವಿ. ಹೋಗಿದ್ ಕರೆಕ್ಟ್ ಟೈಮಿಗೆ, ಊಟ ಟೈಮಿಗೆ ಹೋದ. ಅದು ಆನ್ ಟೈಮ್ ಅಂದ್ರೆ ನಾವು ಹೋದೋ ಊಟ ಮಾಡ್ದೋ ನಿಧಾನ ಅಷ್ಟೇ. ಲೈಟ್ ಹೋಯ್ತು. ಇವಾಗ ಹೋದೋ ಊಟ ಮಾಡ್ದೋ ಇವಾಗ ಹಾಸನ ಹಬ್ಬಕ್ಕೆ ಹೋಗ್ತಾ ಇದೀವಿ. ಬೆಳಿಗ್ಗೆ ಮುಹೂರ್ತ ಅಷ್ಟಲ್ಲಿ ಮತ್ತೆ ರಿಟರ್ನ್ ಬರ್ಬೇಕು. ಇವಾಗ ಟೈಮು ಮಧ್ಯರಾತ್ರಿ 2 ಗಂಟೆ. ನಾವು ಹಾಸನ ಹಬ್ಬ ನೋಡಕ್ ಹೋಗ್ತಾ ಇದೀವಿ. ಹಾಸನ ಹಬ್ಬ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಯಾಕಂದ್ರೆ ಇಂಥವ್ರು ನಮ್ ಜೊತೆಲಿ ಇದ್ದಾಗ ನಾವು ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಆಗಲ್ಲ. ಹಾಕೊಂಡ್ ಸುತ್ತಾ ಇರ್ತಾರೆ ನಾಯಿ ತರ. ಅಲ್ಲಿ ಹೋಗ್ಬಿಟ್ಟು ನಿಮ್ಗೂ ದೇವಸ್ಥಾನ ತೋರಿಸ್ತೀನಿ, ನೀವು ದರ್ಶನ ಮಾಡ್ಕೊಂಬಿಡಿ. ಟೈಮ್ 2 o'clock ಆಗಿದೆ. ಆದ್ರೆ ಇವರೆಲ್ಲ ಇನ್ನು ಏರ್ ಹೊಡ್ಕೊಂತ ಇದಾರೆ. ಇಲ್ಲಿ ಏರ್ ಹೊಡಿಯೋರು ಇರಲ್ವಾ? ನೀವೇ ಹೆಂಗ್ ಹೊಡ್ಕೊಂಡ್ಬಿಡ್ತೀರಾ ಹಿಂಗೆ? ಅವನಿಗೆ ಗೊತ್ತಾಯ್ತಾ ಇಲ್ಲ ಪಾಪ. ಏರ್ತಾ ಇಲ್ಲ ಮಗ, ಏರ್ತಾ ಇಲ್ಲ. ನೋಡಿ ಇಲ್ಲಿ ಅದೇ ಜಾಗದಲ್ಲೇ ಸ್ಟೆಪ್ನಿಯಲ್ಲೇ ಹೋಗೇ ಇರೋದು. ಅದು ಸ್ಟೆಪ್ನಿನೂ ಹೋಗೈತೆ. ಮತ್ತೆ ಇವಾಗ ಇದು ಪಂಚರ್ದು ಏನ್ ಹಾಕಿರ್ತಾರಲ್ಲ ಅದು ಕಿತ್ಕೊಂಡೈತೆ. ನೀನ್ ಮೋಸ್ಟ್ಲಿ ಅಲ್ಲಿ ನಿಲ್ಸ್ತಲ್ಲ, ಅಲ್ಲಿ ಇದ್ರಲ್ಲಿ ನಿಲ್ಸಿದೆ. ನೀನ್ ಏನೋ ಚುಚ್ಕೊಂಡಿದೆ ಅಲ್ಲಿ. ಅದಾದ್ಮೇಲೆ ತಾನೇ ಗಾಡಿ ಕರೆಕ್ಟ್ ಸ್ಟೆಪ್ನಿ ಹೋಗ್ಬಿಡೈತಲ್ಲೋ. ಅವ್ರಿಗೆ ಹೇಳೋ ರಾಹುಲ್ ಅವ್ರಿಗೆ ಇಲ್ಲಿ ಬರಕ್ಕೆ ಫೋನ್ ಮಾಡ್ರೆ ಯಾರಾದ್ರು. ಫೋನ್ ಮಾಡ ಅವ್ರಿಗೆ, ಫೋನ್ ಮಾಡ. ಹೋಗ್ಬೇಡ, ಇಲ್ಲಿ ಪೆಟ್ರೋಲ್ ಬಂಕ್ ಐತೆ ಅಂತ ಹೇಳು. ಇವಾಗ ಹೊರತೈತೆ ಇಳಿತಾ ಇತ್ತು. ಕಾಣಿಸಲ್ಲ ಕಣೋ, ಸೌಂಡ್ ರೆಕಾರ್ಡ್ ಮಾಡ್ತೀನಿ. ಪೆಟ್ರೋಲ್ ಬಂಕ್ ಹತ್ರ ಹಾಕಿದೀವಿ, ಗಾಡಿ ಪಂಚರ್ ಆಗಿದೆ. ಪಂಚರ್ ಆಗಿದೆ ಕಾರ್ ಪಂಚರ್ ಆಗಿದೆ, ಟೈರ್ ಪಂಚರ್ ಆಗಿದೆ. ಸುಮ್ನಿರು, ನಿನ್ ತೆಗಿ ಫಸ್ಟ್. ಅಲ್ಲಿ ರೀಡಿಂಗ್ ಬರುತ್ತೆ. ಯಾಕೊಡೋದಲ್ಲ ಹಾಕ್ಬಿಡ್ತೀನಿ ಬೇವರ್ತೀನಿ ನಿನ್ಗೆ. ಅದೇನೋ ಸೌಂಡ್ ಬರ್ತಾ ಇಲ್ಲ ತಾನೆ? ಸುಮ್ನಿರೋ ರಾಹುಲ್. ಜ್ಞಾನ ಫುಲ್ ಸೈಂಟಿಸ್ಟ್. ಬರುತ್ತೆ ಎಲ್ಲೋಗ್ತೈತೋ ಒಳಗೆ ಹೋಗೋದು ಇಂಪಾರ್ಟೆಂಟ್ ಅಲ್ಲಪ್ಪ. ಗಾಳಿ ಬರುತ್ತೆ ಆಚೆ, ಅದು ಹೋಗ್ತಿದ್ರೆ ಏರು. ನೀರು ಹಿಡ್ಕೊಂಡು ಹೋಗ್ತಾನೆ. ಸಿಂಕಲ್ ನೀರೇ ಬರ್ತಾ ಇಲ್ಲ. ನೋಡಿದ್ರೆ ಇವ್ರು ನೀರು ಕೇಳ್ತಾ ಇದ್ದಾರೆ. ಸಿಂಕ್ ಹಂಗೆ ಬಿಟ್ಟಿದ್ದಾರೆ ತಾನೆ, ಇಲ್ಲೂ ಹಂಗೆ ಇದೆ. ಹುಷಾರು 29 ಅಲ್ಲಿದೆ. ಯಾಕೋ ನಾನು ನೋಡಿದ್ದೀನಿ ವಿಡಿಯೋದಲ್ಲಿ. ಡಮ್ಮನು ರಾಹುಲ್ ಕಿತ್ತೋದಂತಾರ ಅಳ್ಬೇಡ. ಬಿಡೋದು ಒಗಾಡು
ಬಿಸಾಕ್ಬೇಡ ಮಗ ಇರೋ ಇರೋ ಅದಕ್ಕೆ ನೀರು ಚೆಕ್ ಮಾಡ್ಬೇಕು ತಾನೇ, ಬೇಕು ತಾನೇ. ತುಂಬಾ ದೂರ ಬಿಸಾಕಿಲ್ಲ. ನನ್ನ ಮಗನೇ ಏರ್ನೆಲ್ಲ ಬಿಟ್ಬಿಟ್ಟು ಇದೊಂದೇ ಇರೋದು ಅಂತೆ ಹೊಡೆಯೋಣ ಬಿಡು. ಅವನ್ಗಿಷ್ಟ ಇವಾಗ ಹೊಡಿಯಕ್ಕೆ. ನೋಡೋಣ ಏನಾದ್ರು ಏರ್ ಕಡಿಮೆ ಆಗ್ತಾ ಇದ್ರೆ ಇನ್ನೇನ್ ಮಾಡಕ್ ಇದನ್ನ ಚೇಂಜ್ ಮಾಡೋದ್ 3 ಕಿಲೋಮೀಟರ್ ಹೋದ್ರು ಸಾಕು. ಬಂದ್ರೆ ಅದನ್ನ ಹಾಕೊಂಡು ಹೋಗೋಣ, ಇಲ್ಲಾಂದ್ರೆ ಇದನ್ನ ಹಾಕಿ ಬೆಳಗ್ಗೆ 3 ಗಂಟೆವರೆಗೂ ಕಲ್ಲು ಇದ್ದು ಮಗ ಇದು ಗ್ಲಾಸ್ ಐತೆ ಅದು ಬಿಡು. ನನ್ಗೆ ಅದೇ ಭಯ ಆಗ್ತಾ ಇರೋದು. ಕ್ಯಾಮರಾ ಕಾಣಿಸ್ತೀವಿ ನಾವೇ. ಅದ್ರಲ್ಲಿ ಏನ್ ಕಾಣಿಸ್ತೆ, ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ. ಕಾರಿನಲ್ಲಿ ಬಂದು ಪಂಚರ್ ಅಂಗಡಿ ಎಲ್ಲಿದಾನ? ಎಲ್ಲ ಎಷ್ಟಕ್ಕೆ ಬೈಪಾಸ್ ಸಿಟಿಗೆ ಹೋಗ್ಬೇಕು. 2 ಆಗುತ್ತಾ ಮಗ? 2 ಕಿಲೋಮೀಟರ್ ಹೋಗುತ್ತಾ ಈ ಟೈರು? ಹೋಗುತ್ತೆ, ಚೇಂಜ್ ಮಾಡಂಗಿದ್ರೆ ಮಾಡಿ. ಅಟ್ಲೀಸ್ಟ್ 3 ಕಿಲೋಮೀಟರ್ ಹೋದ್ರೆ ಟೆಂಪಲ್ ಸಿಗುತ್ತೆ. ಒಂದ್ ಗಾಡಿ ಕಾರ್ಗೆ ಹಾಕೊಂಡು ಹೋಗೋಣ ಬಾ. ಟೈರ್ನ ಹಂಗೆ ಹೋಗೋದ್ ಬಾರ, ಟ್ಯೂಬ್ಲೆಸ್ ಅದ್ ಏನಾಗಲ್ಲ. ಅಲ್ಲ ಇದು ಹಾಕೋಣ. ಬೆಳಕಿದೆ 2 ಕಿಲೋಮೀಟರ್ ಹೋಗೋದಲ್ಲ. ಹೆಂಗಿದೆ ಅಂತ ಗೊತ್ತಿಲ್ಲ. ಅಲ್ಲಿ ಇಟ್ಟಿರ್ಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಇದಕ್ಕಿನ್ನ ಇದು ಬೆಟರ್ ತಾನೆ. ಇದನ್ನ ಹಾಕ್ಬಿಡು ಅಟ್ಲೀಸ್ಟ್. ಬರ್ಬೇಕಾದ್ರೆ ಹಿಂಗೆ ಬರ್ತಾನೆ ಬೈಪಾಸ್ ಅಲ್ಲಿ ಯಾವ್ದಾದ್ರು ಪಂಚರ್ ಅಂಗಡಿ ಓಪನ್ ಐತ ನೋಡ್ಕೊಂಡ್ ಬರಕ್ ಹೇಳು. ಯಾರು? ಬ್ಯಾಂಗಲ್ಲು ಬಂಗಾರಿ. ಪಾಪ ಅವ್ರೇನೋ ಸೀರಿಯಸ್ ಆಗಿ ನೋಡ್ತಾ ಇದ್ದಾರೆ. ಈ ನಾಯಿಗೊಂಥರ ಮಾಡ್ದ ನೀನು. ನಾವು ಊಟ ಮಾಡೋಷ್ಟೇ ಮುಗ್ದೋಗಿತ್ತಲ್ಲಿ, ಫಂಕ್ಷನೇ ಮುಗ್ದೋಗಿತ್ತು. ನೋಡಿ ಪಾಪ ಅವ್ರು ಇವಾಗ 2:30 ರಾತ್ರಿಲಿ ಸ್ಟೆಪ್ನಿ ಚೇಂಜ್ ಮಾಡ್ಕೊಂಡು ಆಗಲ್ಲ ಕಣೋ, ನಿಂಗೆ ಅದನ್ನೇ ಹೇಳ್ತೀರ. ಇಷ್ಟೊತ್ತಿಗೆ ಎದೊಳ್ಬೇಕಿತ್ತು. ಪಾಪ ಅವ್ರು ಹಿಂಗೆ ಮಾಡೋದು ಬರ್ತಾ ಇದೆ ಆದ್ರೆ ಮಾಡ್ತಾ ಇಲ್ಲ. ಅಯ್ಯೋ ಇಲ್ಲ, ಮಾಡ್ತಾ ಇದಾರೆ, ಕಾರ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಸರಿ ಇಲ್ಲೇ ಹಾಕೋ ಹೋಗ್ಲಿ. ಅಲ್ಲಿ ಹಾಕ್ಬೇಕು ಕೊಡ ಮಿಡಿಲ್ ಅಲ್ಲೇ. ನಾವೆಲ್ಲ ಸುಮ್ನೆ ಮಲ್ಕೊಳ್ಳೋ ಪ್ಲಾನ್ ಅಲ್ಲಿ ಇದ್ದೋ, ನೀಟಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇವರು ಈಗ ನೋಡಿದ್ರೆ ಬರಲ್ಲ ಅಂತಾರೆ. ನಮ್ಮನ್ನ ಕಳ್ಸಿ ಮಕ್ಕರ್ ಮಾಡಕ್ಕೆ. ಅದಕ್ಕೆ ಆ ಥರ ಮಧ್ಯರಾತ್ರಿ ನೀವು ಹೋಗ್ಬಿಡಿ ಪ್ಲಾನ್ ಮಾಡ್ಕೊಂಡು. ಟೈಮ್ ಎಷ್ಟು ಇವಾಗ? ಟೈಮ್ ಎಷ್ಟು? 3:30. ಏನ್ ಗುರು ಎಲ್ಲರೂ ಮಧ್ಯಾಹ್ನದಲ್ಲಿ ಓಡಾಡ್ದಂಗೆ ಓಡಾಡ್ತವ್ರೆ. ಮಿನಿ ದಸರಾ ಲೈಟಿಂಗ್ಸ್. ಅದೇ ಮಧ್ಯರಾತ್ರಿ 3:30 ಮಧ್ಯಾಹ್ನ ಓಡಾಡ್ದಂಗೆ ಓಡಾಡ್ತವ್ರಲ್ಲ ಎಲ್ಲರೂ. ಅಯ್ಯಯ್ಯೋ, ನಾನು ಲೇಟ್ ಮಾಡ್ತಾ ಇಲ್ಲ. ಅವ ಅಂಕಲ್ ಆಟ ಬಂದ್ರು. ನಿಂತ್ಕೊಂಡ್ರೆ ಆಗಲ್ಲ. ನಾನು ನಿಂತ್ಕೊಂಡಿಲ್ಲ. ಇದು ಟೆಂಪಲ್, ಹಾಸನಾಂಬ ಟೆಂಪಲ್. ಯಾವುದು? ಓ ವಾವ್, ನಾನು ನೋಡೇ ಇಲ್ಲ. ಫ್ಲವರ್ ಡೆಕೋರೇಷನ್ ಫುಲ್ ಸಾಕಾಗಿದೆ. ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಕ್ಯಾಂಪೋರ್ನ ಹಾಕಿರೋದು. ಓವರ್ ನೈಸ್. ಎಲ್ಲ ಫ್ಲವರ್ ಡೆಕೋರೇಷನ್. ಭಕ್ತಾದಿಗಳಲ್ಲಿ ವಿನಂತಿ, ಬೇಗ ಮುಂದೆ ಹೋಗಬೇಕೆಂದು. ನಾವು ಹಾಸನಾಂಬ ಟೆಂಪಲ್ಗೆ ಹೋಗ್ಬಿಟ್ಟು ಬಂದಿದ್ದೀವಿ.
ಬರೀ ನಮ್ಗೆ 15 ನಿಮಿಷದಲ್ಲಿ ದರ್ಶನ ಆಯ್ತು, ಪ್ರಸಾದ ಸಿಕ್ಕುತ್ತೆ. ಅವ್ರು ಹೋಗ್ತಾ ಇದಾರೆ, ನಾವು ಹಿಂದೆ ಹೋಗ್ತೀವಿ. ಇವಾಗ ನಾನು ಯಾಕಂದ್ರೆ ನಾವು ಮಧ್ಯರಾತ್ರಿ ಹೋಗಿದೀವಿ, ಮಧ್ಯರಾತ್ರಿ ಜಾಸ್ತಿ ಜನ ಇರಲ್ಲ. ನೀವೇನಾದ್ರು ಬರಂಗಿದ್ರೆ ಮಧ್ಯರಾತ್ರಿ ಬನ್ನಿ. ಮಧ್ಯರಾತ್ರಿ ಅಂದ್ರೆ 5 ಗಂಟೆ ಆಯ್ತು ಗೈಸ್, ಮಧ್ಯರಾತ್ರಿ ಅಂತ ಅವಳೆ. ಹಾ ಹೌದು, 3:45 ನಿಂತಿದ್ದು 4 o'clock ಈಚೆ ಬಂದಿದ್ದೀವಿ ಅಷ್ಟೇ. ಅದಕ್ಕಿಂತ ಇನ್ನೇನು, ಇನ್ನಷ್ಟು ಬೇಗ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ದೇವಸ್ಥಾನದ ಸ್ಪೆಷಾಲಿಟಿ ಏನಂದರೆ ವರ್ಷಕ್ಕೆ ಒಂದೇ ಸಲ ಓಪನ್ ಆಗೋದು, ಅದು 11 days ಓಪನ್ ಆಗುತ್ತೆ ಅಷ್ಟು ಮಾತ್ರ. ಅಷ್ಟರಲ್ಲಿ ದರ್ಶನ ಮಾಡ್ಕೋಬೇಕು. ಹೌದಾ, ಆ ಥರ ಏನಿಲ್ಲ, 11 days ಓಪನ್ ಇರುತ್ತೆ. ಹೌದಾ, ಅಂದರೆ ಸ್ವಲ್ಪ ದಿನ ಓಪನ್ ಇರುತ್ತೆ ಅಷ್ಟೇ. ಅಷ್ಟರಲ್ಲಿ ದರ್ಶನ ಮಾಡ್ಕೋಬೇಕು. ಲಾಸ್ಟ್ ಡೇ ಇರುತ್ತಲ್ಲ, ಆವಾಗ ಅವರು ದೀಪ ಹಚ್ಚಿ ದೇವರಿಗೆಲ್ಲ ಅಲಂಕಾರ ಮಾಡಿ ಇಟ್ಟಿರ್ತಾರೆ. ಇನ್ನು ನೆಕ್ಸ್ಟ್ ಇಯರ್ ಬರೋವರೆಗೂ ಆ ದೀಪನೂ ಆರಿರಲ್ಲ, ಹೂವನೂ ಒಣಗಿರಲ್ಲ ಅಂತ ಒಂದು ನಂಬಿಕೆ. ಅದಕ್ಕೆ ತುಂಬ ಜನಕ್ಕೆ ಕ್ರೇಜ್ ಇದೆ. ಹಾಸನ ಅಂದರೆ ತುಂಬ ಜನಕ್ಕೆ ನಂಬಿಕೆ ಇದೆ. ನಂಗೆ ಗೊತ್ತಿರಲಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ಗೊತ್ತಿಲ್ಲ ಪಾಪ, ನಮ್ಮಮ್ಮ ಹಂಗೆ ಅನ್ಕೊತಾ ಇದ್ರು ಹೋಗ್ಬೇಕಂತ. ನಿಜವಾಗ್ಲೂ ಕಣೋ, ಬೆಳಗ್ಗೆ ಇನ್ನೂ ಹೇಳಿದ್ರು ಅವರು, ಬಾರೋ ಕಾರಲ್ಲಿ ಹಾಕ್ತೀನಿ ಚಾರ್ಜು. ನನ್ನ ಫೋನ್ ಚಾರ್ಜ್ ಆಗ್ತಿದೆ ಬಿಡು, ನಿಂಗೆ ಯಾಕೋ. ಓಕೆ ಫ್ರೆಂಡ್ಸ್, ಬಾಯ್. ಮಿನಿ ದಸರಾ ಬಾ 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 ಒಳಗೆ. ಈ ಮಿನಿ ದಸರಾ ನೋಡೋ ಐಡಿಯಾ ನಮಗಿರಲಿಲ್ಲ. ಆದರೆ ನಾವು ಕಾರ್ನೇ ಎಲ್ಲೋ ಪಾರ್ಕ್ ಮಾಡಿಬಿಟ್ಟಿದ್ದೀವಿ. ಟೆಂಪಲಿಂದ ಎಕ್ಸಿಟ್ ಆದಮೇಲೆ ಅದ್ರ ಆಪೋಸಿಟ್ ನಡ್ಕೊಂಬಂದ್ಬಿಟ್ಟಿದ್ದೀವಿ 1 kilometer. ಇವಾಗ ಕಾರ್ ಪಾರ್ಕಿಂಗ್ ನೋಡಿದ್ರೆ 1.5 kilometer ಇಲ್ಲಿಂದ ಕಾಣಿಸ್ತಾ ಇದೆ. ಅದಕ್ಕೆ ಏನು ಇವನು ನಡೆಯೋಕ್ಕಾಗ್ತಾ ಇಲ್ಲ, ನಿನಗೆ ಕತ್ತೆ ಥರ. ಓಕೆ ಆಯಿತು, ನಾನು ಅಲ್ಲೋ ರೀಚ್ ಆದಮೇಲೆ ವಿಡಿಯೋ ಮಾಡ್ತೀನಿ. ಆಯಿತು ಬಿಡು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೇರೆ ಕೊಡ್ಬೇಕಾ. ದೇವ್ರ ದರ್ಶನ ಆಗಿದೆ, ನಾವು ರಿಟರ್ನ್ ಹೋಗ್ತಾ ಇದ್ದೀವಿ ಮದುವೆ ಮಾಡಿಸೋಕ್ಕೆ. ಅಯ್ಯೋ, ರಿಸೆಪ್ಷನ್ ಮುಗಿಸ್ಕೊಂಡು ಹೋಗಿದ್ವಲ್ಲ, ಮದುವೆ ಮುಹೂರ್ತಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ನೈಟೆಲ್ಲ ನಿದ್ದೆ ಕೊಡಲ್ಲ, ಏನಿಲ್ಲ. ಒಂದು ವ್ಯೂ ತೋರಿಸ್ತೀನಿ ನೋಡಿ. ಓ ಸಾರಿ, ಚರ ಚೆನ್ನಾಗಿದೆಯಲ್ಲ ಮಗ. ನೀನು ಅದನ್ನ ನೋಡ 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 ಎಷ್ಟು ಚೆನ್ನಾಗಿ ಆಯ್ತು. ಚಾರ್ಜ್ ಇಲ್ಲ, ಒಂದೇ ರೋಡು ನಡಿ ರಕ್ಷೆ. ಏನು ಗೊತ್ತಾಗಲ್ಲ, ಮಾಡಲ್ಲ, ಬಂದ್ಬಿಡ್ತಾವ. ಇವಾಗ ಟೈಮ್ ಎಷ್ಟು? 6 o'clock. ಇವಾಗ 6 o'clock ಟೈಮ್ ಆಗಿದೆ. ಇವಾಗ ಇನ್ನೂ ಚೌಟ್ರಿಗೆ ಸೇರಕ್ಕೆ ನಮಗೆ 1 hour ಬೇಕು. ನನ್ನ ನಂಬಿ 3 ಜನ ಮಲ್ಕೊಂಡಿದ್ದಾರೆ. ನಂಬಿ 3 ಜನ ಬೇರೆ ಮಲ್ಕೊಂಡಿದ್ದಾರೆ ಆರಾಮಾಗಿ. ನೋಡಿದ್ರೆ ನಿದ್ದೆ ಬರ್ತಾ ಇದೆ ನನಗೆ ಅಂತ ಏನೇ. ಇಂಥವ್ರನ್ನೆಲ್ಲ ನಂಬ್ಕೊಂಡು ನಾವು ಬರ್ತೀವಲ್ಲ, ಅದು ನಮ್ಮ ತಪ್ಪು. ನೀವು ಆ ಥರ ಮಾಡಕ್ಕೆ ಹೋಗ್ಬಿಡಿ, ಈ ಬ್ಲಾಗ್ನ ಯಾರು ನೋಡಲ್ಲ, ಬೇಕಾಗಿಲ್ಲ. ನಿಮ್ದೇನೋ ಕೂದಲು ಬಾಚಿ ತರ ಇದೆ, ಬಾಚ್ತೀರಾ? ನಾನು ಹಾ ಮಾಡ್ಕೊ, ಟೈಮ್ ಇದೆಯಲ್ಲ. ಸೊ ಇದು ನನ್ನ ಮುಹೂರ್ತಂ ಲುಕ್. ಮದ್ವೆ ಎಲ್ಲ ಮುಗೀತು, ಇನ್ನೊಂದು ರಿಸೆಪ್ಷನ್ ಇದೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. ಎಲ್ಲರೂ ಮಲ್ಕೊಂಡಿದ್ದಾರೆ. ತೋರ್ಸ್ತೀನಿ ತಡಿ. ನಿನ್ ತೋರ್ಸಲ್ಲ ಬಿಡ್ದೀಪು, ನಿನ್ ಗಾಬರಿ ಆಗ್ಬಿಡ್ತೀಯ. ತೋರ್ಸ್ತೀನಿ. ಈ ತರ ಎಲ್ಲ ಮಲ್ಕೊಂಡಿದ್ದಾರೆ ಅಷ್ಟೇ, ಯಾರಿಗೂ ಎನರ್ಜಿ ಇಲ್ಲ. ನಂಗೆ ಮಾತ್ರ ಎನರ್ಜಿ ಇದೆ ವಿಡಿಯೋ ಮಾಡಕ್ಕೆ. ಪಾಪ 2 days ಇಂದ ನಿದ್ದೆ ಇಲ್ಲ.
ನೈಟು ಹಾಸನಾಂಬೆ ಟೆಂಪಲ್ ಇಂದ ಬಂದಿದೆ 8 o'clock ಮಾರ್ನಿಂಗು. ಅದಾದ್ಮೇಲೆ ರೆಡಿ ಆಗಿ ಮದ್ವೆ ಅಟೆಂಡ್ ಮಾಡಿದ್ದು. ಇವಾಗ ಇವರೆಲ್ಲ ಮಲ್ಕೊಂಡ್ಬಿಟ್ಟಿದ್ದಾರೆ. ನೈಟ್ ಎಲ್ಲ ಪಾಪ ಡ್ರೈವ್ ಮಾಡಿದ್ದಾರೆ, ಅದಕ್ಕೆ ಮಲ್ಕೊಂಡಿದ್ದಾರೆ. ನಾನು ಎದ್ದಿದ್ದೆ, ಆದ್ರೂ ನಾನು ಮಲ್ಕೊಂಡಿದ್ದೆ. ನನಗೆ ವಿಡಿಯೋ ಮಾಡೋದು, ರೀಲ್ಸ್ ಮಾಡೋದೇ ಇಂಪಾರ್ಟೆಂಟ್, ಮಲ್ಕೊಳ್ಳೋದಕ್ಕಿನ್ನ ಇವ್ರ ತರ ಸೋಂಬೇರಿಗಳ ತರ. ಏನ್ ದೀಪು? ಈ ಹುಡ್ಗಿಗೆ ಯಾಕೋ ವಿಡಿಯೋ ಅಂದ್ರೇನೆ ಆಗಲ್ಲ ಪಾಪ. ಬಿಡಿ ಹೋಗ್ಲಿ, ಏನ್ ಮಾಡಕ್ಕಾಗುತ್ತೆ. ಬೈ ಬೈ. ಶುರು. ನಿನ್ ಜೊತೆ ತಿನ್ನಲ್ಲ ಹಂಗಂದ್ರೆ ಬೇಕು. ಓಕೆ, ಫೈನಲಿ ಮದುವೆ ಮುಗೀತು. ಇವರು ಪಾಪ ಲಗೇಜ್ ಎತ್ಕೊಂಡು ಕಷ್ಟಪಡ್ತಾ ಇದ್ದಾರೆ. ನೋಡ್ಸಲ್ಲ, ತೋರಿಸ್ತೀನಿ ದೀಪು. ನಮ್ ಸೋನಾ ಅಕ್ಕ ಸೀಟ್ಗೂ ಒಂದ್ 4 ಪಟ್ಟು ಜಾಸ್ತಿ ತಗೊಂತಾಳೆ. FM ಓದ್ಬೇಕಾ CD ಓದ್ಬೇಕಾ? ಬಾ ಸೋನಿ ಸರ್